ಆತ್ಮೀಯ ರೈತ ಬಂದವರೇ, ನಾನು ಇವತ್ತು ನಮ್ಮ ದೇವರಾಜ ಅರಸ್ ಮಾಜಿ ಏನು ಮುಖ್ಯಮಂತ್ರಿಗಳಾಗಿ ಹಿಂದುಳಿದ ವರ್ಗಗಳ ನಾಯಕನಾಗಿ ಬೆಳೆದಿರ್ತಕ್ಕಂಥ ಹುಟ್ಟು ಊರಾಗಿರ್ತಕ್ಕಂಥ ಕಲ್ಲಳ್ಳಿಯಲ್ಲಿದ್ದೀನಿ ನಾನು. ಸೊ ಇದು ಈ ಹುಣಸೂರು ತಾಲೂಕು, ಅರಸಕಲ್ಲಹಳ್ಳಿ, ಮೈಸೂರು ಜಿಲ್ಲೆ ಅರಸಕಲ್ಲಹಳ್ಳಿ. ಇದು ಹುಣಸೂರು ತಾಲೂಕಿಗೆ ಬರ್ತದೆ. ನಿಮ್ಮ ಪರಿಚಯ ಮಾಡಿಕೊಡಿ ಬ್ರದರ್. ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ನಾವು ಶುಂಠಿ ಹಾಕಿ 48 ದಿನ ಆಯಿತು. ಸ್ವಲ್ಪ ಡೆವಲಪ್ಮೆಂಟ್ ಅಂದರೆ ಎಲ್ಲ ಒಂದೇ ಲೆವೆಲಿಗೆ ಬರ್ತಿಲ್ಲ ಶುಂಠಿ ಅಂತ ಅನ್ನಿಸ್ತು. ಯೂಟ್ಯೂಬಲ್ಲಿ ಸಂಜನಾ ಆಗ್ರೋ ಟ್ರೇಡರ್ಸ್ ಅವರು ವಿಡಿಯೋ ಮಾಡಿ ಪ್ರತಿ ಶುಂಠಿ ಬಿತ್ತನೆಯಿಂದ ಪ್ರತಿಯೊಂದು ಹಂತದಲ್ಲೂ ಅವರು ಇನ್ಫಾರ್ಮೇಷನ್ ಕೊಡ್ತಿದ್ರು. ಅವಾಗ ನನಗನ್ಸಿದ್ದು ನಾನೇನಕ್ಕೆ ಅವ್ರ ಸಲಹೆ ತಗೋಬಾರ್ದು ಅಂತ ಹೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಫೋಟೋ ಕಳಿಸಿದ್ದೆ. ಅವರು ಈ ಕಡೆ ಬರ್ತಾಯಿದ್ದೀನಿಯಪ್ಪ, ಬಂದು ವಿಸಿಟ್ ಮಾಡ್ತೀವಿ, ಬಂದು ಇವರೊಂದು ಮಾತು ಹೇಳಿ ನನಗೆ ಇಷ್ಟ ಆಗಿತ್ತು. ಎಲ್ಲ ರೈತರು ಗೊಬ್ಬರದ ಅಂಗಡಿಯವ್ರು ಏನು ಹೇಳ್ತಾರೆ ಆ ಗೊಬ್ಬರ ತೊಗೊಂಡೋಗಿ ಹಾಕ್ತಾರೆ, ಆದರೆ ಗಿಡಕ್ಕೆ ಏನು ಬೇಕು ಅಂತ ಗಿಡನೇ ಹೇಳ್ತದೆ ಹೊರತು ಗೊಬ್ಬರದ ಅಂಗಡಿಯವನ್ನೆಲ್ಲ ಹೇಳೋದು ಅಂತ ಅದೊಂದು ಮಾತು ಇಷ್ಟ ಆಗಿತ್ತು. ಅದರಿಂದ ಫೋಟೋ ಹೊಡೆದು ಕಳಿಸಿದ್ದೆ. ಹಾಗಾಗಿ ಅವರು ಇವತ್ತು ನಮ್ಮ ಫೀಲ್ಡ್ ವಿಸಿಟ್ ಮಾಡೋಕ್ಕೆ ಬಂದಿದ್ದಾರೆ. ಓಕೆ, ಈಗ ಬ್ರದರ್ ನೀವು ಬೇರೆ ವೀಡಿಯೋಗಳು ನೋಡ್ತಿರಲ್ಲ, ನನ್ನ ವೀಡಿಯೋ ನೋಡೋದಕ್ಕೂ ನಿಮಗೂ ಇನ್ನೂ ನಾನೇನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾ, ರೈತರಿಗೆ ಇನ್ನೂ ಚೆನ್ನಾಗಿ ತಿಳಿಸಿ ಹೇಳಂಗೆ ಆಗ್ಬೇಕಾ? ಈಗ ಒಂದು 10 ನಿಮಿಷದ ವೀಡಿಯೋದಲ್ಲಿ ಎಲ್ಲ ಪದಗಳು ಮನಸ್ಸಿಗೆ ನಾಟಲ್ಲ, ಹಂಗೇನಾದರೂ ಆಗ್ತದ ಅಥವಾ ನಾನು ಇನ್ನೂ ಸ್ವಲ್ಪ ಹೇಳ್ಬೇಕಾಗಿತ್ತು ಅಂತ ಅನಿಸ್ತದೆ? ಹೆಂಗೆ? ಇಲ್ಲ ಸರ್, ನೀವು ವಿಡಿಯೋಗಳು ಮಾಡೋದು ಚೆನ್ನಾಗಿ ಮಾಡ್ತೀರಾ. ರೈತರಿಗೆ ಎಷ್ಟು ಸುಲಭವಾದ ರೀತಿಲಿ ಹೇಳ್ಬೋದು, ತಿಳ್ಸಕ್ಕೆ ಟ್ರೈ ಮಾಡ್ಬೋದು, ಆ ಥರ ತಿಳಿಸ್ತೀರಾ. ಆಲ್ಮೋಸ್ಟ್ ಎಜುಕೇಟೆಡ್ಸೇ ಅರ್ಥ ಮಾಡ್ಕೊಳ್ಳೋಂತ ಅಲ್ಲ, ಅನ್ಎಜುಕೇಟೆಡ್ಸ್ ಕೂಡ ನಿಮ್ಮ ವಿಡಿಯೋಗಳಲ್ಲಿ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋಂಥ ಥರನೇ ವಿಡಿಯೋ ಮಾಡ್ತೀರಾ. ಹಂಗಾಗಿ ಚೆನ್ನಾಗೈತೆ. ಇನ್ನೂ ಸಿಂಪಲ್ಲಾಗಿ ಪ್ರತಿಯೊಂದು ರೈತರಿಗೂ ಒಂದು ಎಲ್ಲ ಹಂತದಲ್ಲೂ ಒಂದೊಂದು ಸುಲಭವಾದ ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗಂಗೆ ತಿಳಿಸ್ಕೊಂಡು ಹೋಗಿ. ನನಗೆ ಯಾಕೆ ಬ್ರದರ್ ಈ ನಾಲೆಡ್ಜ್ ಬಂತು ಅಂದರೆ, ಕಾಲೇಜ್ ಅಂದಮೇಲೆ ಅವರೇಜು, ಬಿಲೋ ಅವರೇಜು, ಅಬೋ ಅವರೇಜು ಸ್ಟೂಡೆಂಟ್ ಇದ್ದೇ ಇರ್ತಾರೆ. ನಾನು ಯಾವಾಗಲೂ ಫೇಲ್ ಆಗೋ ಸ್ಟೂಡೆಂಟಿಗೆ ಭಾಳ ಒತ್ತು ಕೊಡ್ತಿದ್ದೆ. ನಾವು ಫೇಲ್ ಆಗೋನ್ ಪಾಸ್ ಆಗ್ಬಿಟ್ರೆ ರಿಸಲ್ಟ್ ಬರ್ತದೆ, ರ್ಯಾಂಕ್ ಬರೋ ನಾವು ಪಾಠ ಮಾಡಿದ್ರು ರ್ಯಾಂಕ್ ಬರ್ತಾನೆ, ಪಾಠ ಮಾಡಿದ್ರು ಅವ್ರು ರ್ಯಾಂಕ್ ಬರ್ತಾನೆ. ಚೆನ್ನಾಗಿ ಯಾರು ಬಿದ್ದಿರ್ತಾರೋ ಅವ್ರು ನಾವು ತಗೊಂಡು ಅವ್ನ ಜೀವನ ಪರ್ಯಂತ ನಮ್ಮನ್ನು ಮರೆಯಲ್ಲ. ರ್ಯಾಂಕ್ ಇದ್ದ ನಂಗಲ್ಲ, ನಮ್ಮನ್ನು ಉಪಯೋಗಿಸ್ಕೊಂತಾನೆ ಬಿಟ್ಟಾಗ್ತಾನೆ. ಇದನ್ನ ನಾನು ಅಲ್ಲಿ ಕಲ್ತಿದ್ದು. ಹಂಗಾಗಿ ಲೋ ಲೆವೆಲಿಗೆ ಹಿಡಿದು ರೈತರು ಯಾರಿಗೆ ಏನೂ ನಾಲೆಡ್ಜ್ ಇಲ್ಲ, ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗಂಗೆ ಮಾಡೋಣ ಅಂತ ಮಾಡ್ತಾ ಇರೋದು. ಈಗ ನಾನು ಮಾತಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಈ ಎಲೆ ಐತಲ್ಲ, ಇದು ತೋರಿಸಿ ಹೇಳಿದ್ದೀನಿ ನಾನು ಅವತ್ತಿನ ಒಂದು ವಿಡಿಯೋದಾಗ. ಇದಾದ್ರೆ ನಿಮ್ಮ ಹೊಲದಾಗ ಗೊತ್ತಾಗಬೇಕಲ್ಲ, ಇದು ರೋಗ. ಇದು ಬ್ಲಾಸ್ಟ್ ಅಂತ ಕರೀತಾರೆ. ಈ ತುದಿಗೆರೆ ಹೊಡಿತಿರೋದು ರೋಗನೇ ಇದು. ಇಲ್ಲಿ ಇಡೀ ಗಿಡದ ಕಾಂಡದಲ್ಲಿ ರೋಗ ಐತಿದೆ. ಇದು ಕಾಂಡ ನೋಡಿ, ಇದು ರೋಗ, ಇದು ರೋಗ, ಇದು ರೋಗ, ಇದು ರೋಗ. ಈ ಇಡೀ ಕಾಂಡ ಎಲೆಗಳಿಗೆ ರೋಗ ಬಂತು ಅಂದ್ರೆ ತುದಿಗೆರೆನೂ ಸುಡಕ್ ಸ್ಟಾರ್ಟ್ ಆಗ್ತದೆ. ಈ ತುದಿಗೆರೆ ಎಲ್ಲ ನೋಡಿ, ಇಲ್ಲಿ ಈ ತುದಿಗೆರೆ ಇನಿಷಿಯಲ್ ಸ್ಟೇಜ್ ನೋಡಿ, ಇದೆಲ್ಲ ಒಡೆದೋಗ್ಬಿಡ್ತದೆ. ಈ ರೋಗ ಇಡೀ ಕಾಂಡ ಎಲೆಗೆ ಫುಲ್ ಅವರ್ಸಿಂದಾಗ ರೋಗ ಶಕ ಜಾಸ್ತಿ ಆದಾಗ ಈ ಫುಡ್ ತಗೊಳ್ಳೋದೇ ಇಲ್ಲ, ಗಿಡ ಡೆವಲಪ್ಮೆಂಟ್ ಆಗೋದೇ ಇಲ್ಲ. ಇದೇ ಹಿಂಗಾಗ್ತದೆ ಅಂದರೆ, ಈ ಮಳೆ ಬಿದ್ದಾಗಿ ಹೆಚ್ಚು ಎಲೆಗಳು ಕೆಳಗಡೆಯಿಂದನೇ ಅಂದರೆ ಇದು ನೋಡಿ, ಇದು ಕಾಂಡ ಡ್ಯಾಮೇಜ್ ಆಗುತ್ತೆ, ಈ ಎಲೆ ಡ್ಯಾಮೇಜ್ ಆಗುತ್ತೆ, ಈ ಎಲೆ ಚೆನ್ನಾಗೈತೆ. ಈ ಮಣ್ಣಿನ ನೀರು ಇದಕ್ಕೆ ಜಾಸ್ತಿ ಸಿಡಿಯೋದಲ್ಲ, ಇದಕ್ಕೆ ರೋಗ ಜಾಸ್ತಿ ಬರ್ತದೆ. ಇದೇ ರೋಗ ಟ್ರಾನ್ಸ್ಲೇಟ್ ಆಗ್ತದೆ. ಆವಾಗ ನೀವು ಶಿಲೀಂಧ್ರನಾಶಕ ಯಾವ್ದಾದ್ರೂ ಸಿಂಪಡಣೆ ಮಾಡಿದ್ರೆ ಕಂಟ್ರೋಲಿಗೆ ಬರುತ್ತೆ. ಫುಡ್ ಡೆಫಿಷಿಯನ್ಸಿ ಆದರೆ ಫುಡ್ ಯಾವುದು ಸಾರಜನಕ, ರಂಜಕ ಆಗಿರ್ಬೋದು, ಜಿಂಕು, ಬೋರಾನು, ಐರನ್, ಮ್ಯಾಂಗನೀಸು, ಕಾಪರು, ಇಂಥ ಏನು ಆಹಾರ ಪದಾರ್ಥಗಳ ಯಾವ್ದು ಕೊರತೆ ಆಗತ್ತೆ ಅಂತ ನಂಗೆ ಗೊತ್ತಿರ್ಬೇಕು. ಈ ಗಿಡ ಎಷ್ಟು ತಡ್ಕೊಳ್ತೋ ಅಷ್ಟೇ ಪರ್ಸೆಂಟೇಜ್ ತಗೊಬಂದು ಕೊಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ನಾನೇನು ವಿಶೇಷವಾದ ಅಂಗಡಿ ಏನು ಇಟ್ಕೊಂಡಿಲ್ಲ, ನಾನೇನು ತಯಾರಿಸಲ್ಲ. ಎಲ್ಲರ ಅಂಗಡಿ ಇದ್ದಂಗೆ ನಮ್ಮ ಅಂಗಡಿಯಾಗ ಔಷಧಿ ಇರ್ತವೆ. ಆ ಗಿಡಕ್ಕೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗೈತಿ, ಎಷ್ಟು ಪರ್ಸೆಂಟೇಜ್ ಕೊಟ್ಟರೆ ತಡ್ಕೊಳ್ತೈತಿ, ಅದು ಬಹಳ ಚೆನ್ನಾಗಿ ಗೊತ್ತಿರ್ಬೇಕು. ಅದು ಗೊತ್ತಿಲ್ಲ ಅಂತಂದ್ರೆ ಬರಲ್ಲ. ಇಲ್ಲಿ ಫೀಲ್ಡಲ್ಲಿ ಬಂದಾಗ ಯಾವ ರೋಗ ಅಂತ ಗೊತ್ತಿರಬೇಕು, ಯಾವ ಕಂಟೆ ಅಥವಾ ಏನು ಕಂಟೆಂಟ್ ಕಡಿಮೆ ಆಗೈತೆ, ಏನು ರೋಗ ಬಂದೈತೆ, ಏನು ಹುಳ ಬಂತ ಚೆನ್ನಾಗಿ ಗೊತ್ತಿರಬೇಕು. ಯಾವ ಬಾಟಲ್ ಮೇಲೆ ಎಷ್ಟು ಪರ್ಸೆಂಟೇಜ್ ಅಂತ ನೋಡ್ಬೇಕು. ಆ ಪರ್ಸೆಂಟೇಜ್ ವೈಸ್ ಇದು ಕೊಟ್ಟರೆ ತಡ್ಕೊಳತೈತಲ್ಲ ಅಂತ ನೋಡ್ಬೇಕು. ಇದೇ ತುಂಬ ಇಂಪಾರ್ಟೆಂಟ್. ಹೌದು. ಈಗ ಇದಕ್ಕೆ ಒಂದು 600 ml ಒಂದು 200 ಲೀಟರ್ ನೀರಿಗೆ ಬೇಕಾಗಿರ್ತದೆ ಡೋಸೇಜ್. ನಾನು ಹೇಳೋದು, ನಾವು 300 ml ಕೊಟ್ಟರೆ ಅದು ಶಾರ್ಟೇಜ್ ಆಗಿರ್ತದೆ. ಸಪೋಸ್ ಏನಾಗಿರ್ತದೆ, 800 ml ಬೇಕಾಗಿರ್ತದೆ, ನಾನು 600 ml ಕೊಟ್ಟರೆ ರಿಸಲ್ಟ್ ಫೇಲ್ಯೂರ್ ಆಯ್ತು, ಎಫೆಕ್ಟ್ ಆಗಲ್ಲ. ಈಗ ರೋಗ ಇಡೀ ಪ್ಲಾಂಟ್ ಎಲ್ಲ ಇದ್ದಾಗ
ನಾವು ಅದಕ್ಕೆ ತಕ್ಕಂದ್ರೆ ಶಿಲೀಂಧ್ರನಾಶಕ ಕೊಡಬೇಕು. ಲೈಟ್ ಆಗಿದ್ದಾಗೆ ನೀವು ಮ್ಯಾಂಕೋಜೆಬ್ 70 M40 ಅಂತ ಲೈಟ್ ಆಗಿದ್ದ ಅಂತ ಸಿಂಪಡಣೆ ಮಾಡಿದ್ರೆ ನಡೆದೋಗ್ಬಿಡ್ತದೆ. ಹೈಯರ್ ಇದ್ದಾಗ ಹೈಯರ್ ಲೆವೆಲ್ಗೆ ಹೋಗ್ಬೇಕು. ನಾನು ಅಲ್ಲಿ ನೋಡಿದೆ ಕುಶಾಲನಗರ ಉಳ್ಕೊಂಡಿದ್ನಲ್ಲ, ಅವ್ರು ಏನು ಮಾಡಿದ್ದಾರೆ, ಡೆಫಿಕೊನಜಾಲು ಟ್ರೈಸೈಕ್ಲೋಜಿನ್ ಏನು ಇರ್ತಕ್ಕಂಥ ಕಂಟೆಂಟ್ 3 ಮಾಡಿ ಕೊಟ್ಟಿದ್ದಾರೆ. ಆ ಡೆಫಿಕೊನಜಾಲ್ ಅನ್ನೋದು ಹೈ ವಾಲ್ಯೂಮ್ ಪ್ರಾಡಕ್ಟ್, ಅದು ಹೈ ಕಾನ್ಸಂಟ್ರೇಟೆಡ್ ಇರೋ ಪ್ರಾಡಕ್ಟ್. ಅಂದ್ರೆ ಈ 1 ಮೆಟ್ಲು 2 3 4 ಅಂತ ಈ ಲೆವೆಲಲ್ಲಿ ಇರೋದು ಈಗಲೇ ಕೊಟ್ಬಿಟ್ರೆ ಎಲೆಗಳು ಹೆಂಗೆ ಕಟ್ಕೊಂತವೆ. ಆಮೇಲೆ ರೇಟ್ ಆಫ್ ಕಾಸ್ಟ್ ಜಾಸ್ತಿ ರೈತರಿಗೆ, ನಿಜವಾಗ್ಲೂ ರೇಟ್ ಜಾಸ್ತಿ ಅದು ಆವಾಗ ಏನಾಗ್ತೈತೆ ರೈತನಿಗೆ, ಒಂದ್ ಕಡೆ ಜೇಬ್ ಖಾಲಿ ಆಯ್ತು, ಒಂದ್ ಕಡೆ ಗಿಡ ಹಾಳಾಯ್ತು. ಆವಾಗ ನೆಕ್ಸ್ಟ್ ಅವನಿಗೆ ಅದನ್ನ ಬೇರೆ ತಗೊಳಕ್ಕೂ ಕಾಸು ಇರ್ತತಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತಾನೆ. ಸೊ ಇವು ಅಂದ್ರೆ ವೈಜ್ಞಾನಿಕ ಶಿಕ್ಷಣ ಇಲ್ದೇನೆ ತಪ್ಪುಗಳಾಗ್ತಾ ಇರ್ತವೆ. ಅದಾಗ್ತಾ ಇರೋದು. ನಾನು ಭಾಳಷ್ಟು ಇದ್ರಾಗ ಹೇಳಿದ್ದೀನಿ, ಪಾಠ ಮಾಡೋಕ್ರು ಹುಡ್ರಿ ಬೈತಿದ್ದೆ, ನಾವು ಆ ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ ಭಾಳ ಬೈತಿದ್ದೆ. ಸರಿಯಾಗಿ ಕಲೀರಲಿ, ಇಲ್ಲಾಂದ್ರೆ ಇಮ್ಮಲ್ಲು ಗುಟ್ಕ ತಿನ್ಕೊಂಡು ಏನಾದ್ರು ಮಾಡಿದ್ರೆ 3 ತಿಂಗಳು ಬಿಡ್ಜು 4 ತಿಂಗಳಿಗೂ ಬರೋಲ್ಲ, 2 ತಿಂಗಳಿಗೂ ಬರೋ ಬಿದ್ದೋಗ್ಬಿಡ್ತದೆ. ಕಲ್ತ ಮೇಲೆ ನೀವು ಏನಾರು ಮಾಡ್ರಪ್ಪ, ಕಲಿಯೋದಕ್ಕೆ ಬೇಕಾದ್ರೆ ನಾಟಕ ಮಾಡಬೇಡ್ರಿ, ಚೆನ್ನಾಗಿ ಕಲಿಯುತ್ತೆ. ಇದು ಹಂಗೆ ಆಗೈತೆ. ಇವತ್ತು ಏನಾಗೈತೆ ಅಂದರೆ ಶಿಕ್ಷಣ ನಾವು ಓದ್ಬೇಕಾದ್ರೆ PUCನೋ SSLCನೋ ಅಲ್ಲಲ್ಲಿ ಬರೀ ಒಂದು 2 ಲೈನ್ ಓದ್ಕೊಂತ ಬಂದಿದ್ರೆ ಕೀಟನಾಶಕ ಅಂದರೆ ಏನು, ಯಾವ ಬೆಳೆಗಳಿಗೆ ಸಿಂಪಡಣೆ ಮಾಡ್ಬೋದು, ರೋಗ ಅಂದರೆ ಏನು, ಯಾವ ಬೆಳೆಗಳಿಗೆ ಯಾವ ರೋಗ ಇರ್ತದೆ, ಇದನ್ನ ನಾವು ಓದ್ಕೊಂಡು ಬಂದಿದ್ರೆ ನಾವು ಎಂಥ ಡಿಗ್ರಿ ತಗೊಂಡ್ರು ಲಾಸ್ಟಿಗೆ ಬರೋದು ಎಲ್ಲಿ ಹೇಳಿ, ಕೃಷಿಗೆ ಬರೋದು ಅಲ್ವಾ. ನಾವು ಓದ್ತಾ ಇರೋದು ಏನೀಗ ಅನ್ವಾಂಟೆಡ್, ಅಂದ್ರೆ ಕಂಪ್ಲೀಟ್ ಬೇಡದಾಗಿದ್ದಂತ ನಾನು ಹೇಳಲ್ಲ, ಆದ್ರೆ ನಮ್ಮ ವಾಸ್ತವ ಜೀವನಕ್ಕೆ ಬೇಡದಾಗಿರೋದನ್ನು ಓದ್ತಾ ಇದೆ. ಹೌದಾ, ಪರ್ಸೆಂಟೇಜ್ ಓದ್ತಾ ಇರೋದು ಅದೇ ಆಗೈತೆ. ಮತ್ತು ಈ ದೇಶ ಸುಧಾರಣೆ ಹೆಂಗ್ರಿ ಆಗ್ತದೆ, ಈ ನಾಲೆಡ್ಜ್ ನಂಗೆ ಯಾಕೆ ಬಂತು ಅಂದರೆ 8 ವರ್ಷ ಪಾಠ ಮಾಡಿದ್ದೀನಿ, ಇಲ್ಲಿ ರೈತರ ಸಮಸ್ಯೆ ನೋಡ್ತಾ ಇದ್ದೀನಿ, ರೈತರು ನಾಲೆಡ್ಜ್ ಹೆಂಗೈತೆ ಅಂತ ನೋಡ್ತಾ ಇದ್ದೀನಿ. ಇದನ್ನು ಎಲ್ಲಿ ಸರಿ ಮಾಡ್ಬೋದು ಅಂದ್ರೆ ಅಲ್ಲಿ ಸರಿ ಮಾಡಿದರೆ ನೆಕ್ಸ್ಟ್ ಜನ್ರೇಷನ್ ಬರೋದಲ್ಲ ಎಲ್ಲ ಕಂಪ್ಲೀಟಾಗಿ ಸರಿ ಆಗ್ತದೆ. ಈ ಯಾವ ಸರ್ಕಾರದ ಸಬ್ಸಿಡಿ ಕೊಡೋದು ಬೇಡ, ಏನು ಬೇಡ. ಏನಕ್ಕೆ ಅಂದರೆ ಮೊನ್ನೆ ಪಿರಿಯಾಪಟ್ಟಣದವರು ಒಬ್ಬರು ಔಷಧಿ ಅಂಗಡಿ ಇಂಥ ಹಂತದಲ್ಲೈತೆ, 200 ಲೀಟ್ರ್ ನೀರಿಗೆ, ನಾನು ಅಂಗಡಿ ಹೆಸರು ಹೇಳಲ್ಲ ಪಾಪ, ಅವರು ಯಾಕೆ ನಾನು ಕಳಂಕ ತರಂಗೆ ಮಾಡೋಣ, ಆತ ಬರೆದಿರೋದು 200 ಲೀಟ್ರಿಗೆ 1 ಡ್ರಮ್ ಔಷಧಿ 12 ಕ್ಯಾನಿಗೆ 3,370 ರೂಪಾಯಿ ಬಿಲ್ ಮಾಡಿದ್ದಾರೆ. ನಾನು ಆ ರೈತ ಹಾಕಿದ ನನಗೆ ಏನಕ್ಕೆ ಅಂಗಡಿ ಹಿಡಕ್ಕೆ ತಗೊಂಬಂದಿ ಅಂದೆ, ನಾನು ಅವನಿಗೆ ಬರ್ದಾಕಿದ್ದೆ 1,570 ರೂಪಾಯಿ ಅಂತ ಸಾಕದಕ್ಕೆ ಔಷಧಿ. ಎಷ್ಟು ಉಳಿತಲ್ಲಿ ಅಲ್ವಾ, ಅದನ್ನೇ 2 ಟೈಮ್ ಮಾಡ್ದೆ. ಶುಂಠಿ ಸುಧಾರಣೆ ಆಗ್ಲೇಬೇಕಲ್ರಿ. 500 ರೂಪಾಯಿ ಕೊಡೋ ಔಷಧಿ 800 ರೂಪಾಯಿ ಬರೆದ್ರೆ 300 ರೂಪಾಯಿ ಡಿಫ್ರೆನ್ಸ್ ಆಯ್ತು. ಆ 300 ರೂಪಾಯಿ ಬೇರೆದ ಒಂದು ಯಾವ್ದೋ ಟಾನಿಕ್ ರೋಟ್ ಮಾಡ್ತಾ ಹೊಡೋರಿಗೆ ಇಂಪ್ರೂವ್ಮೆಂಟ್ ಆಗ್ಲೇಬೇಕಲ್ಲ, ಇಂಪ್ರೂವ್ಮೆಂಟ್ ಕೊಟ್ಟರೆ ಇಂಪ್ರೂವ್ಮೆಂಟ್ ಆಗ್ಲೇಬೇಕಲ್ಲ, ರೈತ ಉಳಿತಾನಲ್ಲ. ನಾಲೆಡ್ಜ್ ಕೊರತೆ, ಈ ನಾಲೆಡ್ಜ್ ನಾವು ಓದ್ಬೇಕಾದ್ರೆ ಮಾಡ್ಕೊಂತ ಬಂದ್ರೆ 14 ಚಾಪ್ಟರ್ ಅದಾವ ಅಂದ್ರೆ 1 ಚಾಪ್ಟರ್ ಕೃಷಿದ ಬಗ್ಗೆ ಇಡ್ಲಿರಿ, ತಪ್ಪೇನೈತೆ ಅಲ್ವಾ. ಇಂಥ ರಾಜಕಾರಣದಲ್ಲಿ ಇವನ್ನೆಲ್ಲ ಬದಲಾವಣೆ ಮಾಡಬೇಕು. ಯಾರು ಸಚಿವರಾಗಿರ್ತಾರೆ ಅವರು ಇವನ್ನೆಲ್ಲ ತಗೊಂಬರ್ಬೇಕು. ಕೃಷಿ ಸಚಿವ ಆಗ್ಬೇಕು, ಅವನು ಪಠ್ಯಕ್ರಮದಲ್ಲಿ ಜೋಡಿಸ್ಬೇಕು. ಇವನ್ನೆಲ್ಲ ಮಾಡಿದ್ರೆ ಕ್ರಾಂತಿ ಮಾಡ್ಬೋದು. ನನ್ನ ಆಸೆ ಅದೇನೆ ಇರೋದು. ನಾನು ಅದೇ ಉದ್ದೇಶ ಇಟ್ಕೊಂಡು ಈ ಫೀಲ್ಡಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಆ ಭಗವಂತನ ಇಚ್ಛೆ ಇದ್ರೆ ನೋಡೊಬ್ಬರಂದ್ರೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀನು ನಮಗೆ ಎಲ್ಡರು ಮತ್ತು ಇದು ಯಾವುದೋ ಓಲ್ಡ್ ಇರ್ತಕ್ಕಂಥದ್ದು ಅವರಿಗೆಲ್ಲ ಹೇಳಿದ್ರೆ ಸುಮ್ಮನೆ ಕಿವೇ ಬಿಡ್ತಾರೆ ಅಷ್ಟೇ. ನಮ್ಮ ವ್ಯಾಲ್ಯೂಯಬಲ್ ರೈಟ್ ಪರ್ಸನ್ ರೈಟ್ ಸಮಯದಲ್ಲಿ ಹೇಳ್ಬೇಕು. ಈ ಶುಂಠಿ ಹಿಡಿ ಈ ಮಾತುಗಳು ಯಾವ ವಿಡಿಯೋದಾಗ ಹೇಳಿಲ್ಲ ನಾನು, ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಅದು ಸಿಚುವೇಶನ್ ಸಿಂಕ್ ಆಗಿದ್ದಕ್ಕೆ ಹೇಳ್ತಾ ಇದ್ದೀನಿ. ಹೌದಾ, ನೋಡೋಣ ಬರೋದಿನ. ಮತ್ತು ಇದು ಕೀಟಗಳು ಏನಾದರೂ ಇದ್ದರೆ ಸುಳಿ ಮೇಲೆ ಇರ್ತದೆ, ಈ ಸುಳಿ ಎಲ್ಲ ಕೆರೆ ತಿಂತದೆ, ಹಂಗಿರುತ್ತೆ. ಇದು ನೋಡಿ, ಇದು ಫುಡ್ ಡೆಫಿಷಿಯನ್ಸಿ. ಇದು ಈ ಐರನ್ನಿಂದ ಹೇಳಿದೆ ನಾನು. ನೋಡಿ, ಇದು ರೋಗ, ಇದು ಈ ಕಲರ್ ಕಾಣತ್ತಲ್ಲ ರೋಗ. ಇದು ಇನ್ನೊಂದು 2-3 ದಿನಕ್ಕೆ ಹಿಂಗೆ ಒಣಗಿ ಹೋಗ್ತದೆ. ನೀವು ಔಷಧಿ ಹೊಡೆದ್ಮೇಲೆ ನಾನು ಹೇಳೋದು ಹೆಂಗೆ ಕಂಡಿಡ್ಕೊಳೋದು, ಇದು ಕರೆಕ್ಟ್ ಔಷಧಿ ಕಂಟ್ರೋಲ್ ಆಗೈತಿಲ್ಲ ಅಂತ. ಇದು ಫ್ರೆಶ್ ಆಗಿ ಕಾಣುತ್ತಪ್ಪ, ಈ ಚುಕ್ಕೆ ಫ್ರೆಶ್ ಆಗಿ ಕಾಣುತ್ತೆ. ಇದಂತೂ ಫ್ರೆಶ್ ಆಗಿ ಕಾಣುತ್ತದೆ. ಔಷಧಿ ಹೊಡೆದ್ಮೇಲೆ ಹಿಂಗೆ ಹಳೆಯ ಗಾಯ ಥರ ಆಗಬೇಕು. 24 ಗಂಟೆಗೆ ಆಗ್ಬೇಕು ಇದು, 24 hours ಅಲ್ಲ. ಈ ನಾವ್ ಹೆಂಗೆ ಜ್ವರದ ಇಂಜೆಕ್ಷನ್ ತಗೊಂಡ್ರೆ ಇಮಿಡಿಯೇಟ್ ಆಗಿ ಜ್ವರ ನಿಂತೋಗ್ತದೆ, ಹಂಗೆ 24 hours ಅಲ್ಲಿ ಇದು ಹಳೆಯ ಗಾಯ ಥರ ಆಗ್ಬೇಕು. ಅವಾಗ ಇದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗನ ಸಂಪೂರ್ಣ ಹತೋಟಿ ಮಾಡೈತಿ ಅಂತ ಅರ್ಥ. ಇಲ್ಲ ಅಂದ್ರೆ ಹತೋಟಿ ಮಾಡಿಲ್ಲ, ಔಷಧಿ ಸರಿಯಾಗಿಲ್ಲ ಅಂತ ಅರ್ಥ. ಫುಡ್ ಬೇಕಾದ್ರೆ ಇದೈತಲ್ಲ, ಇದು 3-4 ದಿನಕ್ಕೇನೆ ರಿಕವರ್ ಆಗ್ಬೋದು, ಇಲ್ಲ 4-5 ದಿನ ಆಗ್ಬೋದು. ಫುಡ್ ನಿಧಾನ ತಗೊಳತದೆ. ಹುಳದ ಔಷಧಿ ಹೊಡೆದ್ಮೇಲೆ ಹುಳ ಇಮಿಡಿಯೇಟ್ ಸಾಯ್ಬೇಕು, ಹೌದಾ, ಅದು ಒಳ್ಳೆ ಔಷಧಿ. ರೋಗದ ಕೊಟ್ರೆ ಇಮಿಡಿಯೇಟ್ 24 ಗಂಟೆ ರೋಗ ಕಂಟ್ರೋಲ್ ಬರೋಕೆ, ಅದು ಒಳ್ಳೆ ಔಷಧಿ. ಫುಡ್ ಹಂಗೆ ಹೇಳಕ್ ಬರಲ್ಲ. ಕೆಪಾಸಿಟಿ, ಅದ್ರ ಕೆಪಾಸಿಟಿ ಮೇಲೆ ಅದು ಅನುಗುಣ ಆಗಿರ್ತದೆ. ನೋಡಿ, ಇದು ಕಾಂಡ ಡ್ಯಾಮೇಜ್ ಆಗುತ್ತೆ. ಈಗ ಇಲ್ಲಿ ಇದು ಫಸ್ಟ್ ಲೀವ್ಸ್, ಇದು ಈ 4ರಲ್ಲಿ ಇದು ಫಸ್ಟ್ ಬಂದಿರೋದಾ. ಈ ಕಾಂಡನ ಡ್ಯಾಮೇಜ್ ಆಗೈತಿ ಅಂತ ಅಂದ್ರೆ ಇಲ್ಲಿಂದ ಈ ರೋಗನೂ ಇರ್ತದೆ. ಈ ರೋಗ ಇದ್ದಾಗ
ಇದಕ್ಕೆ ಫುಡ್ ಇದ್ರೂ ಕೆಳಗಡೆ ತಗೊಳಕ್ಕಾಗಲ್ಲ. ತಗೊಳಕ್ ಅವ ಈ ನೋಟ್ಸ್ ಹತ್ತತ್ರ ಬರ್ತೈತಿ. ಇದು ಅದೇ ಬಗೆಯಿರೋದು ನೋಡಿ. ಇದು ಕಾಂಡ ಚೆನ್ನಾಗೈತೆ, ಲೀವ್ಸ್ ನೋಟ್ಸ್ ಎಷ್ಟು ದೂರ ನೋಡಿ, ಇಲ್ಲಿ ಐತಿ, ಇಲ್ಲಿ ಐತಿ, ಇಲ್ಲಿಗೆ ಐತಿ, ಇಲ್ಲಿಗೆ. ಇದಕ್ಕೆ ಇಲ್ಲಿ ರೋಗ ಇದ್ರೆ ಇದಕ್ಕೂ ರೋಗ ಚಲೋ ಆಗ್ತದೆ, ಯಾಕಂದ್ರೆ ಸರೌಂಡಿಂಗ್ಸ್ ಇರೋದಲ್ಲ. ಆಮೇಲೆ ಒಂದೇ ಗೆಡ್ಡೆ ಅಲ್ಲ ಇದು. ಕೊಳೆ ರೋಗ ಏನಾದ್ರು ಒಂದು ಕಟಕಿದ್ರೆ ಕೆಳಗಡೆ ಎಲ್ಲ ಕೊಳ್ತಾಗ್ತದೆ. ಬಟ್ ಈ ಟಾಪ್ ಆಫ್ ದ ಮೇಲ್ ಬಾಡಿ ಐತಲ್ಲ ಇದು, ಇದಕ್ಕೆ ಒಂದು ರೋಗ ಅಟ್ಯಾಕ್ ಆದ್ರೆ ಇದಕ್ಕೆ ಸರೌಂಡಿಂಗ್ ಸ್ಪ್ರೆಡ್ ಆಗೋದು ಕಡಿಮೆ ಇರ್ತದೆ. ಕೊಳೆ ರೋಗ ಏನಾದ್ರು ಇದು ಒಂದು ಕಟಕಾಗಿದ್ರೆ ಕೆಳಗಡೆ ತಡೆಯಲ್ದಂಗೆ ಹೋಗ್ತದೆ. ಆಮೇಲೆ ಇದು ನಾರ್ ಇರುತ್ತೆ. ಇದು ಈ ಮೇಲಿಂದ ಹಿಡಿದು ಇಲ್ಲಿಂದ ಇಲ್ಲೆಲ್ಲ ನಾರು ಜಾಸ್ತಿ ಇರ್ತದೆ. ಇದು ಕೆಳಗಡೆ ಅದು ಬೀಜದ್ದು ಮೊದಲನೇದು ಇರ್ತದಲ್ಲ ಶುಂಠಿ, ಇದು ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತಲ್ಲ, ಈಗ ಇಲ್ಲಿ ತೆಗಿತಾ ಇದೆ ವಿಡಿಯೋದಾಗ ಕಾಣುತ್ತಾನ. ಇಲ್ಲಿ ನೋಡಿ, ಇಲ್ಲಿ ಇದು ಮೆತ್ತಗಿರ್ತದೆ. ಇದು ಈ ಭಾಗ ಇದು ಬಹಳ ಮೆತ್ತಗಿರ್ತದೆ. ಇದು ನೀರ್ ಜಾಸ್ತಿ ತಗೊಳ್ತದೆ. ಇದು ಈ ವೈಟ್, ಇದು ಈ ವೈಟ್ ನೀರ್ ಜಾಸ್ತಿ ತಗೊಳ್ಳೋದಕ್ಕೆ ಸ್ವಲ್ಪ ಕೊಳೆ ರೋಗ ಅಟ್ಯಾಕ್ ಆದ್ರೆ ಬೇಗ ಕೊಳ್ತೋಗ್ತದೆ ಅಲ್ವಾ. ಇದು ಒಂದು 3 ತಿಂಗಳು ಆದ್ಮೇಲೆ ಇದು ಕೆಂಪಾಗುತ್ತೆ. ಅವಾಗ ನೆಕ್ಸ್ಟ್ ಇದರಿಂದ ಮತ್ತೆ ಮೊಳಕೆ ಬರಕ್ ಸ್ಟಾರ್ಟ್ ಆಗ್ತದೆ. ಅವಾಗ ಇದು ರೋಗ ತಡ್ಕೊಳ್ತದೆ. ಅದಕ್ಕೆ ಬಿಗ್ನಿಂಗ್ ಜನ ಭಾಳ ಏನ್ ಮಾಡ್ತಾರೆ ಅಂದ್ರೆ, ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗೆ 3 ತಿಂಗಳು ಆಗ್ಬಿಡ್ಲಿ, 3 ತಿಂಗಳು ಅಂದ್ರೆ ಈ ಕ್ಷೇತ್ರ ಬೆಳೆದ್ಬಿಡ್ತದೆ. ಈ ಗಿಡಕ್ಕೆ 3 ತಿಂಗಳು ಆಯ್ತು ಅಂದ್ರೆ ರೋಗ ನಿರೋಧಕ ಶಕ್ತಿ ಬರ್ತದೆ, ರೆಸಿಸ್ಟೆನ್ಸ್ ಪವರ್ ಬರುತ್ತೆ, ತಡ್ಕೊಳ್ತೈತೆ. ಇದು ಅವು ಮಳೆ ಎಷ್ಟು ಬಂದ್ರು ಹೋಯ್ದ್ರೆ ಏನಾಗಲ್ಲ. ಜುಲೈ ಆಗಸ್ಟ್ ತಿಂಗಳು ಭಾಳ ಮಳೆ ಹೋಯ್ತದೆ, ಅವ ತಡ್ಕೊಳ್ತೈತೆ ಅನ್ನೋದಕ್ಕೆ ಅರ್ಲಿ ಹಾಕ್ತಾರೆ ಬೇಗ. ಆಮೇಲೆ ಇಂಥ ಹುಳುಗಳು ಏನೋ ಅದಕ್ಕೇನು ಪರಿಣಾಮ ಬೀರಲ್ಲ. ಈ ಪಾಪ ಏನು ಮಾಡಲ್ಲ. ಆಮೇಲೆ ಮಣ್ಣು ಚೆನ್ನಾಗಿ ಹಾಕ್ಬಿಡಿ. ಇದು ಮಣ್ಣು ಇದ್ರ ಮೇಲೆ ಬಿತ್ತಂದ್ರೆ ಇದೆಲ್ಲ ಗಳತ್ ಹೋಗ್ತದೆ, ಇದೆಲ್ಲ ಕೊಳತ್ ಹೋಗ್ತದೆ. ಇದು ಗೊಬ್ಬರ ಆಗಿ ಕನ್ವರ್ಟ್ ಆಗ್ತದೆ ಅಲ್ವಾ. ಮತ್ತೇನ್ ಕೇಳ್ತೀರಾ ಬ್ರದರ್? ಸಾಕಲ್ಲ. ಮತ್ತೆ ಆ ಕಡೆ ಶುಂಠಿ ಅದೊಂದು ಸ್ವಲ್ಪ ಇದು ಲೆಂತ್ ಆಗಿ ಬರ್ತೈತೆ, ಅದಷ್ಟು ಲೆಂತ್ ಬಂದಿಲ್ಲ. ಅಲ್ಲಲ್ಲೇ ಚಿಕ್ಕ ಚಿಕ್ಕದೇ ಇದೆ. ಇಲ್ಲಿ ನೋಡಿ, ಇಲ್ಲಿ ಈ ಏರಿಯಾ ಸ್ವಲ್ಪ ಹಳದಿ ಐತೆ. ಇದಿಷ್ಟು ಇಲ್ಲಿ ನೋಡೋದು, ಇಲ್ಲಿ ನೀರ್ ನಿಲ್ಲುತ್ತಲ್ಲ, ಇದು ಇಡೀ ಲ್ಯಾಂಡ್ ನೀರು ಇಲ್ಲಿ ಸ್ವಲ್ಪ ತೆಗ್ಗಿರೋದು. ಎಲ್ಲಿ ತೆಗ್ಗಾಗ್ತದಲ್ಲ ಸ್ವಲ್ಪ ಆಸಿಡ್ ಜಾಸ್ತಿ ಇರ್ತದೆ, ಜೌಗ್ ಆಗ್ತಿರೋದು. ಆಸಿಡ್ ಇರೋದ್ರಿಂದ ನ್ಯೂಟ್ರಿಯೆಂಟ್ಸ್ ತಗೊಳಕ್ ಆಗಲ್ಲ ಇದಕ್ಕೆ. ಅದಕ್ಕೆ ಈ ಪ್ರದೇಶ ಸ್ವಲ್ಪ ಹಳದಿ ಇರ್ತದೆ. ಅಲ್ಲಿ ಶುಂಠಿ ಎದ್ದಿಲ್ಲ, ಮತ್ತೆ ಅಲ್ಲಿ ಬಲವಾಗಿಲ್ಲ. ಮಣ್ಣಿನ ಸವಕಳಿ ಹಿಂಗಾಗೈತೆ, ಹಿಂಗಾಗೈತೆ. ಅಲ್ಲಿ 3 ಇಂದ 4 ಇಂಚ್ ಮಣ್ಣು ಇವೆಲ್ಲ ಗಳಿತಿರ್ತತಲ್ಲ, ಇದೆಲ್ಲ ಗೊಬ್ಬರ ಆಗ್ತತಲ್ಲ, ಇದೆಲ್ಲ ತೇಲ್ಕೊಂಡ್ ಬಂದು ಎಲ್ಲಿ ಇದಿರ್ತದೆ ಅಲ್ಲಿ ನಿಂತ್ಕೊಳ್ತದೆ. ಅಲ್ಲಿಕ್ಕಿಂತ ಮಣ್ಣು ಫಲವತ್ತತೆ ಇಲ್ಲಿ ಜಾಸ್ತಿ. ಅದಕ್ಕೆ ಇಲ್ಲಿ ಆ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಸಿಗೋದ್ರಿಂದ, ಸಾವಯವ ಪದಾರ್ಥಗಳು ಅಥವಾ ಆಹಾರ ಪದಾರ್ಥ ಚೆನ್ನಾಗಿ ಸಿಗೋದ್ರಿಂದ ಇದೇನಾಗ್ತದೆ, ಚೆನ್ನಾಗಿ ಬೆಳೀತದೆ. ನಿಮ್ಗೆ ಕರೆಕ್ಟಾಗಿ ಸಿಗ್ತಾ ಇದೆ ಈಗ ಯಾಕೆ ಹಿಂಗಾಗಿತ್ತು ಅಂತ. ಮತ್ತೇನು ಕೇಳ್ತೀರಾ? ಇಷ್ಟೇನಾ? ಆಮೇಲೆ ಎಲೆಗಳು ನಾನು ವಿಡಿಯೋದಾಗ ಎಲ್ಲ ನೋಡಿದ್ದೀನಿ, ಅಷ್ಟು ನೋಡಿ. ಅಕ್ಕಲಗೂಡು ಅಲ್ಲೆಲ್ಲ ಚಿಕ್ಕಮಂಗ್ಳೂರು, ಬೇಲೂರು, ಹಳೆಬೀಡು ಮಾಡಿದವು ಎಲ್ಲ ವಿಡಿಯೋ ಹಾಕ್ತೀನಿ ತಗೊಂಡೋಗಿ, ಅವೆಲ್ಲ ನೋಡಿ. ಎಲೆ ಹಿಂಗೆ ಫಾಲ್ಟ್ ಆಗಿ ಬೀಳ್ತತ್ತಲ್ಲ, ಇದು ರೋಗ. ಹಿಂಗೆ ಅದನ್ನ ಇನ್ನೊಂದು ವಿಡಿಯೋದಾಗ ಹೇಳಿದ್ದೇನೆ. ಆಯಾ ಫೀಲ್ಡ್ ಹೆಂಗೆ ರೋಗ ಇತ್ತು ಹಂಗೆಲ್ಲ ಹೇಳಿದ್ದೇನೆ. ಇದ್ರಾಗ ಏನಿಲ್ಲ, ಶಿಲೀಂಧ್ರದ ರೋಗ ಒಂದು, ನ್ಯೂಟ್ರಿಯೆಂಟ್ಸ್ ಇವೆರಡೇ ಕೊರತೆ ಆಗಿರೋದು. ಹುಳ ಇಲ್ಲ, ಏನಿಲ್ಲ. ಸ್ವಲ್ಪ ಇದೆ ಸರ್, ಸುಳಿ ತಿಂತ ಇದೆ ಸ್ವಲ್ಪ ಇರ್ಬೋದು. ವೈಟ್ ಆಗಿರುತ್ತೆ. ಮಿಡ್ತೆ ರಾತ್ರಿ ಬಂದು ಕೆರೆ ತಿಂದಾಗ ಇರ್ತದೆ. ಸುಳಿಯಲ್ಲಿ ಇದ್ರೆ ಅದು ಹುಳ. ಜಿಟ್ಟೆಗಳ ಸಂಬಂಧಪಟ್ಟಿರೋದು ನೈಟ್ ಎಲ್ಲ ತಿಂದು ಹೋಗಿರ್ತದೆ. ಅದೇನೇ ತಿನ್ಲಿ ಅದಕ್ಕೆ ಸಂಬಂಧಪಟ್ಟಿರೋದು, ಅದು ಇನ್ಸೆಕ್ಟಿಗೆ ಸಂಬಂಧಪಟ್ಟಿರೋದು. ಈಗೇನು ಔಷಧಿ ಕೊಟ್ಟು ತಂದಿನಲ್ಲ, ಏನು ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲ ಇರ್ತವ್ರಿ. ಔಷಧಿ ಸಿಂಪಡಣೆ ಮಾಡಿ ಸರಿ ಹೋಗ್ತದೆ. ಕೆಲವು ಸತಿ ನ್ಯೂಟ್ರಿಯೆಂಟ್ಸ್ ಕೊರತೆ ಇರೋದು, ಒಂದು ಗಿಡ ಸಂಪೂರ್ಣ 100% ಬರ್ಬೋದು, ಒಂದು 80% ಬರ್ಬೋದು. ನೆಕ್ಸ್ಟ್ ಡೋಸೇಜ್ ಕೊಡ್ಬೇಕಾದ್ರೆ ಅದನ್ನ ತಲೆಗಿಟ್ಕೊಂಡೇ ಕೊಡಬೇಕು. ಇದು ಔಷಧಿ ಹೊಡೆದ್ಮೇಲೆ ಒಂದು 4-5 ದಿನಕ್ಕೇನೆ ಇದೆಲ್ಲ ಗ್ರೋತ್, ಒಂದು 8 ದಿನಕ್ಕೆ ಹೈಟ್ ಎಲ್ಲ ಚೆನ್ನಾಗಿ ಬರ್ತದೆ. ಇದು ಮೊಳಕೆ ಬರೋದಿಲ್ಲ, ಅದ್ರಾಗೆಲ್ಲ ಮಿಕ್ಸ್ ಮಾಡಿದೀವಲ್ಲ. ಹಂಗಾಗಿ ಇದು ಎದ್ದ ಮೇಲೆ ಇನ್ನು 8 ದಿನಕ್ಕೆ ಏನಾಗುತ್ತೋ ಅದನ್ನ ನೋಡಿ ಫರ್ಟಿಲೈಸರ್ ಕೊಟ್ಬಿಡಂತ್ರಿ. ಆಮೇಲೆ ಇನ್ನೊಂದು ಔಷಧಿ ಕೊಟ್ಟರೆ ಆಗುತ್ತೆ. ಆಗುತ್ತಲ್ಲ? ಸರಿ ಸರ್. ಅದೇ ಸರ್ ನಾನು ಹೇಳ್ತಿರೋದು, ಈಗ ಅದೆಲ್ಲ ಈ ಗಿಡ ನೋಡಿ ಇಷ್ಟು ಇಲ್ಲಿ ಇಷ್ಟು ಹೈಟ್ ಬಂದ್ಮೇಲೆ ಆಗಿದೆ. ಬಟ್ ಇದೆಲ್ಲ ನೋಡಿ ಎಲ್ಲ ಇಲ್ಲೇ 2 ಎಲೆ 3 ಎಲೆ ಇಲ್ಲಿ ನೋಡಿ, ಇಲ್ಲಿ ಆ ಥರ ಆಗ್ಬಿಟ್ಟಿದ್ದಾವೆ. ಇಲ್ಲಿ ಇದು ಒಂದು ಸ್ಟಾರ್ಟಿಂಗ್ ಇಂದ ಇದು ನೋಡಿ, ಇದು ರೋಗನೇ ಇದೆ. ಈಗ ಇದು ಆಹಾರ ಕೊರತೆ ಆಗಿತ್ತು ಅಂತ ಇಟ್ಕೊಳ್ಳಿ. ಫಸ್ಟಿಗೆ ಯಾವುದು ಮೊಳಕೆ ಬಂದಿರ್ತತ್ತಲ್ಲ, ಪೂರ್ವದಲ್ಲೇ ಹಾಕ್ಬೇಕಾದ್ರೆ ಇಷ್ಟು ಬಂದಿರ್ತತ್ತಲ್ಲ, ಬೇರೆ ಬಿಟ್ಟಿರಲ್ಲ. ಅದು ಹಾಕಿದ ತಕ್ಷಣ ಅದು ಚೆನ್ನಾಗಿ ಬರಕತ್ತದ, ಫುಡ್ ಸರಿಯಾಗಿ ಸಿಗಲ್ಲ. ಯಾವ್ದು ಬೇರ್ ಬಿಟ್ಕೊಂಡ್ ಚೆನ್ನಾಗಿ ಬರಕತ್ತಲ್ಲ, ಅದು ಆ ಫುಡ್ ಕೆಳಗಡೆಯಿಂದ ತಗೊಂಡ್ ಬೆಳಿತತ್ತಲ್ಲ, ಚೆನ್ನಾಗಿ ಬರ್ತದ. ಅದು ಚೆನ್ನಾಗಿ ಬಂದಿರೋದು ಅದೇ ಕಾರಣ. ಇವು ಅಂದ್ರೆ ಈಗ ಫುಡ್ ಸಿಗಲ್ಲ, ಏನಿಲ್ಲ. ಆ ಶುಂಠಿನೂ ಕೂಡ ಏನಾಗಿರ್ತದೆ, ಬೇರು ಬರೋಕ್ಕಿಂತ ಮಧ್ಯನೇ, ಅದು ಮೊಳಕೆ ಹಾಕಿಂತ ಮಧ್ಯನೇ ಬರಕತ್ತ ಅಂದ್ರೆ ಚೆನ್ನಾಗಿ ಹೊಮ್ಮಾಗಿರ್ತದ ಅದು. ಬಟ್ ಇದು ಹಿಂಗ್ ಬಂದಿರೋದು, ಮೊಳಕೆ ಬಂದಿರ್ತದಲ್ಲ, ಅಷ್ಟು ಫುಡ್ ಇರಲ್ಲ, ಅದ್ರ ಒಳಗಡೆ ಹೇಳೋದು ನಾವು, ಆ ಒಳಗಡೆ. ಅವಾಗ ಇದಕ್ಕೆ ಸಾಕಾಗಲ್ಲ. ಅರ್ಥ ಆಯ್ತಾ? ಮತ್ತೇನು ಕೇಳ್ತೀವಿ?
ಸರ್ ಅದನ್ನೇ ಎಲ್ಲ ಒಂದು ಲೆವೆಲ್ಗೆ ಡೆವಲಪ್ಮೆಂಟ್ ಬೇಕು, ಅದಕ್ಕೆ ಮಾಡೋಣ. ಇದು ಔಷಧಿ ಹೊಡೀರಿ ಏನು ಬೇಕು ಹೋಗ್ತಾ ನೋಡೋಣ. ನಾವೆಲ್ಲ ಹಳದಿ ಕಲರ್ ಆಗಿದ್ದೆಲ್ಲ ರೋಗ ಶಕಗಳು ಜಾಸ್ತಿ ಇದಾವೆ. ಮಳೆ ಬಿದ್ದು 2-3 ದಿನಕ್ಕೆ ರೋಗ ಜಾಸ್ತಿ. ನೀವು ಹೆಸರು ಉದ್ದು ಬೆಳಿತೀರಲ್ಲ, ಇದಕ್ಕೆ ಲಾಸ್ಟ್ ಟೈಮ್ ರಾಗಿ ಹಾಕಿದ್ದು, ರಾಗಿಗೆಲ್ಲ ಹೆಸರು ದ್ವಿದಳ ಧಾನ್ಯಗಳು ಬೆಳಿತೀರಲ್ಲ, ಮಳೆ ಬಿದ್ದಿನ ಕೆಳಗಡೆ ಬಂದು ನೋಡಿ ಎಲೆಗಳೆಲ್ಲ ಗರಿಸಿಟ್ಟೋಗಿರ್ತವೆ. ಅಬ್ಸರ್ವ್ ಮಾಡಿದ್ದು ಗೊತ್ತಾಯ್ತಾ? ಕಲ್ಲಂಗಡಿ ಹಾಕಿ ಮಳೆ ಬಂದು ತಿರ್ಗಾ ಮರ್ಲಿದ್ರೆ ನೋಡಿದ್ರೆ ಮಣ್ಣೆಲ್ಲ ಸಿಡಿರ್ತದಲ್ಲ, ಬಾರ್ಡರ್ ಎಲ್ಲ ಸುಟ್ಟಂಗೆ ಆಗಿರ್ತದೆ. ಅಂದರೆ ಈ ಡಿಸೀಸ್ ನೇಚರಲ್ಲೇ ಇದು ಸ್ವಾಭಾವಿಕ. ಅದು ಇಡೀ ವರ್ಲ್ಡಲ್ಲಿ ಎಲ್ಲಿ ಹೋದ್ರೂ ಅಷ್ಟೇ. ಹುಟ್ಟಿದಂಗ್ಲೇ ಕೆಲವು ಸಾಯಿಲ್ ಬಾರ್ನ್ ಡಿಸೀಸ್ ಅಂದರೆ ಅದು ಕಾಮನ್ ಆಗಿರ್ತದೆ. ಇವೆಲ್ಲ ಅವೇ ಸೆಕ್ಟರ್ಗೆ ಸಂಬಂಧಪಟ್ಟು ಇದೆಲ್ಲ ಕಾಮನ್ ಆಗಿರ್ತದೆ. ಅದಕ್ಕೆ ತಕ್ಕಂಥ ಔಷಧಿ ಹೊಡೆದ್ರೆ ರಿಕವರ್ ಆಗ್ಬಿಡ್ತದೆ ಅಷ್ಟೇ. ನಮ್ಗೆ ಹೆಂಗೆ ಶೀತ ನೆಗಡಿ ಕಾಮನ್ ಬರುತ್ತೋ ಇವು ಹಂಗೇನೆ. ಕೊಳೆ ರೋಗ ಬರೋದು ಅದು ಕಷ್ಟ, ಅದು ಪರ್ಟಿಕ್ಯುಲರ್ ಇಶ್ಯೂಸಿಂದನೇ ಬಂದಿರ್ತದೆ. ಇವೆಲ್ಲ ಕಾಮನ್ ಔಷಧಿ ಹೊಡೆದ್ರೆ ಸಿಗುತ್ತೆ. ಮತ್ತೇನಾದ್ರು ಕೇಳೋದಿದೆಯಾ? ಓಕೆ, ರೈತ ಬಾಂಧವರೇ, ಇಷ್ಟು ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ತು. ಕಾರಣ ಇದಕ್ಕೆ ಚೆನ್ನಾಗಿ 1-2-3 ಕ್ವಶನ್ ಕೇಳಿದ್ರು. ಯಾರಿಗೆ ಡೌಟ್ ಇದೆಯಾ, ಡೌಟ್ ಇರೋದಂತಲೇ ಕೇಳಿದ್ದಾರೆ. ಇದರ ಪರಿಹಾರ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ಧನ್ಯವಾದಗಳಿಂದ ನಿಮ್ಮ ಸಂಜನಾ ಟ್ರೇಡರ್ಸ್. ಒಳ್ಳೆಯದಾಗಿ.